ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್ ಡೇ 8. ಇವತ್ತು ಬೆಳಗ್ಗೆನೇ ಫುಲ್ ಹುಷಾರು ತಪ್ಪಿತ್ತು. ನೀಟಾಗಿ ಚಾಕ್ಲೇಟ್ ಓಟ್ಸ್ ಮಾಡಿಕೊಂಡು ಹುಷಾರು ತಪ್ಪಿದ್ರೇನಂತೆ ಅಕ್ಕಿ ಬಂದೈತೆ ಮೂಟೆ ತಗೊಂಬಾ ಹೋಗಂದ್ರು. ನಮ್ಮ ಬಾಯಿಗೆ ಹಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಎತ್ತಿದ್ದೆ ಗಾರೆ ಕೆಲಸ ಅನ್ನೋ ಥರ ಮೂಟೆನ ಎತ್ತಿದ್ವಿ. ಎತ್ಕೊಂಡ್ಬಿಟ್ಟು ಹುಷಾರಿಲ್ದ್ರೇನು ಇಲ್ದಿದ್ರೇನು ತಗೋ ಹೋಗಿ ಹಾಕು. ಆಮೇಲೆ ಹೋದೆ ಗಾಡಿ ತೊಗೊಂಡು ನೋಡಿದೆ, ಇಲ್ಲಿ ಚಿಕನ್ ಏನು ತಿನ್ಸಿ ಬೆಳೆಸಿದ್ರು ಇಷ್ಟು ಅಪ್ಪ ಆಯಿತು. ಚಿಕನ್ ತರೋಣಂತ ಹೋಗಿ ಒಂದು ಕೋಳಿ ಹಿಡ್ಕೊಂಡು ಹಾಗೆ ನಾವು ನೀಟಾಗಿ ಹಾಯ್ಕೊಂಡು ತರಕಾರಿ ತರ್ತೀವಿ. ನಮ್ಮ ಮನೇಲಿ ನಾನು ತರಕಾರಿ ತರೋದಂದ್ರೆ ಇಷ್ಟ. ನೀಟಾಗಿ ಒಂದು ಬಿಡಲ್ಲ ಎಲ್ಲ ಹಾಯ್ಕೊಂಬತ್ತೀನಿ. ತೊಗೊಂಬಿಟ್ಟು ಹೋದೆ. ನನ್ನ ಫ್ರೆಂಡ್ ಕೂಡ ಕಾಂಪ್ಲಿಮೆಂಟ್ ಮಾಡ್ತಿದ್ರು, ಚೆನ್ನಾಗಿ ಹಾಯ್ಕೊಂಬತ್ತೀಯ ಅಂತ. ಅವ್ರೇನು ಗೊತ್ತು ನಾನು ಹಾಯ್ಕೊತೀನವನು ಅಂತ. ಆಮೇಲೆ ನೀಟಾಗಿ ಸ್ವಲ್ಪ ಕ್ಯಾಶ್ ಡೆಪಾಸಿಟ್ ಮಾಡಬೇಕಿತ್ತು, ಮಾಡಿದೆ. ನೋಡಿದ್ರೆ ಪ್ಲೀಸ್ ವೆಯ್ಟ್ ಅಂತ ಬಂತು. ಇಲ್ಲಿ ಯಾವುದೋ ಒಂದೇ ಒಂದು ದುರ್ಬೀಜ ಉಟ್ಕೊಂಡ್ಬಿಟ್ಟಿತ್ತು. 500 ರೂಪಾಯಿ ನೋಟು, ಇದು ಹೋಗಲಿಲ್ಲ. ಜೇಬಲ್ಲಿ ಇಟ್ಕೊಂಡು ನಡಿ. ಮನೆಗೆ ಬಂದು ನೋಡ್ತೀನಿ, ನಮ್ಮಮ್ಮ ಒಳ್ಳೆ ಬಿರಿಯಾನಿ ಮಾಡಿದರು. ಸಕ್ಕತ್ತಾಗಿತ್ತು. ತಿಂದ್ಬಿಟ್ಟು ನೆಕ್ಸ್ಟು ಕಾರ್ ವೀಲ್ ಅಲೈನ್ಮೆಂಟ್ ಹೋಗಿತ್ತು, ಮಾಡ್ಸೋಣ ಅಂತ ತೊಗೊಂಡು ಕಾರಲ್ಲಿ ಹೋದೆ ಸರ್ವಿಸ್ ಸ್ಟೇಷನ್ಗೆ. ಹೋಗ್ಬಿಟ್ಟು ಅಲ್ಲಿ ಕಾರ್ದು ಸರ್ವಿಸ್ದೆಲ್ಲ ಮಾಡಿಸ್ಕೊಂಡು ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಬಂದೆ. ಇಲ್ಲಿ ನಮ್ಮವರೇ ಇದ್ದರು, ಇಲ್ಲಿ ದಸ್ತು ಅಂಕಲ್ ಅಂತಾರೆ ಅವ್ರನ್ನ, ಕೆರೆ ಹುಡ್ದಳ್ಳಿ ಹತ್ರ ಬರ್ತಾರೆ. ಮುಗಿಸ್ಕೊಂಡ್ಬಿಟ್ಟು ಸೀದಾ ಜಿಮ್ಮಿಗೆ ಬಂದೆ. ಚೆಸ್ಟ್ ಇತ್ತು, ಚೆಸ್ಟ್ ಮಿಷಿನ್ ಪ್ರೆಸ್ 3 ಸೆಟ್ ಅಂಟಿಲ್ ಫೇರಿಯರ್, ಪೆಗ್ ಫ್ಲೈಸ್ ಅಂಟಿಲ್ ಫೇರಿಯರ್ 3 ಸೆಟ್. ಆಫ್ಟರ್ ದಟ್ ನೆಕ್ಸ್ಟ್ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅಂಟಿಲ್ ಫೇಲಿಯರ್. ಮಾಡಬೇಕು, ತಿನ್ನಬೇಕು ಅಂದ್ಕೊಂಡು ಓಡಿದೆ 3 ಸೆಟ್. ಆಫ್ಟರ್ ದಿಸ್ ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಟ್ರೈಸೆಪ್ಸ್, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಕಾಂಬೋ ಥರ ಡ್ಯೂಲ್ ಮಸಲ್ ವರ್ಕೌಟ್. ಆಮೇಲೆ ರೋಪ್ ಪುಷ್ ಡೌನ್ ಅಂದ್ಕೊಂಡು ಬಾರಲ್ಲಿ ಎಳ್ದೆ. ಆಫ್ಟರ್ ದಟ್ ಓವರ್ ಹೆಡ್ ಎಕ್ಸ್ಟೆನ್ಷನ್ಸ್. ಇದು ಲಾಸ್ಟಲ್ಲಿತ್ತು, ಹಾಫ್ ರೆಪ್ಸ್ ಫುಲ್ ರೆಪ್ಸ್ ಮಾಡೋಕ್ಕಾಗಿಲ್ಲ ಲಾಸ್ಟಲ್ಲಿ. ನೆಕ್ಸ್ಟು ಬ್ಯಾಕ್ ಡಿಪ್ಸ್ ಬದಲು ಇದನ್ನು ಟ್ರೈ ಮಾಡು ಅಂತ ನಮ್ಮ ಅಣ್ಣ ಮಾಡಿದೆ. ಒಂದು ರೇಂಜಿಗೆ ಎಫೆಕ್ಟಿವ್ ಆಗಿತ್ತು. ಇದು ಅಂಟಿಲ್ ಫೇಲ್ಯೂರ್ 3 ಸೆಟ್ ಮಾಡಿಬಿಟ್ಟು ಜಿಮ್ಮಿಗೆ ಟಾಟಾ ಬೈ ಮಾಡಿ ನೆಕ್ಸ್ಟ್ ಬಂದಿದ್ದೆ ವಾಕಿಗೆ ಅಂತ. ನಡ್ಕೊಂಬಂದಿದ್ದೆ ಇವತ್ತು ಜಿಮ್ಗೆ. ಹಂಗೆ ವಾಪಸ್ ನಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲೊಬ್ಬ ಯಾರೋ ಒಳ್ಳೆ ಮನುಷ್ಯನೋ ಏನೋ ಗೊತ್ತಿಲ್ಲ, ಬೀದಿ ನಾಯಿಗಳಿಗೆ ಒಳ್ಳೆ ಬೆಡ್ ಹಾಕಿದ್ದ, ರೋಡಲ್ಲಿ ಮಲ್ಕೊಳ್ಳಿ ಬೆಚ್ಚಿಗೆ ಅಂತ. ಖುಷಿಪಟ್ಟೆ ನೋಡಿಬಿಟ್ಟು. ಇಂಥ ಜನ ಬೇಕು ನಮ್ಮ ಸಮಾಜಕ್ಕೆ, ಅಟ್ಲೀಸ್ಟ್ ನಾಯಿಗಳಿಗಾದರೂ ಬೇಕು. ಹಂಗೆ ನನ್ನ ಮಕ್ಕ ಒಂದು ಸ್ವಲ್ಪ ತೋರಿಸ್ಕೊಂಡು ಪೋಸ್ಟ್ ವರ್ಕೌಟ್ ಗ್ಲೋ ಅಪ್ ಪಳ ಅಂತಿತ್ತು. ಮುಗಿಸ್ಕೊಂಡು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಂದೆ. ಆಮೇಲೆ ಸರಿ ಅಂದ್ಕೊಂಡ್ಬಿಟ್ಟು ನಮ್ಮ ಬಾಯಿಗೆ ಹಾಯ್ ಮಾಡಿಬಿಟ್ಟು ಇವತ್ತಿಗೆ ಇನ್ನೇನು ಮಾಡೋದು ಇಷ್ಟೇ, ಯಾಕೆಂದರೆ ಕೆಲಸ ಇರಲಿಲ್ಲ. ಡೇ ಕಂಪ್ಲೀಟೆಡ್. ಬಾಯ್.